ಎಲ್ಲರಿಗೂ ನಮಸ್ಕಾರ. ಮೇಘರಾಜ್ ಸೊರಬ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇದು ಸಂಗೀತ ಯಾತ್ರೆಯ 3ನೇ ಭಾಗ. ಸೆಕೆಂಡ್ ಪಾರ್ಟ್ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಯಾರಾದರೂ ನೋಡಲಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ. ಲಾಸ್ಟ್ ಪಾರ್ಟಲ್ಲಿ ನಾವು ಸಹಸ್ರಲಿಂಗ ನೋಡೋಕೆ ಹೋಗಿದ್ವಿ. ಅದನ್ನು ನೋಡ್ಕೊಂಡು ಬಂದು ನೈಟ್ ಊಟ ಮಾಡಿ ನೈಟ್ ಫುಲ್ ಪ್ರೋಗ್ರಾಮ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಏನಾಯಿತು, ನಾವು ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅನ್ನೋದನ್ನು ಈ ಪಾರ್ಟಲ್ಲಿ ನೋಡೋಣ. ಗುಡ್ ಮಾರ್ನಿಂಗ್. ನಿನ್ನೆ ಇಲ್ಲೇ ಉಳ್ಕೊಂಡ್ವಿ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ವಿ. ಇಲ್ಲಿಂದ ಈಗ ಇಲ್ಲೇ ಹತ್ತಿರದಲ್ಲಿ ಆಂಜನೇಯನ ದೇವಸ್ಥಾನ ಇದೆಯಂತೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು 4 ಹಾಡಬೇಕು ಅಂತ ಆಸೆ ಆಗ್ತಿದೆ ಸರ್. ಹೌದು, ಹೋಗೋಣವಾ? ಖಂಡಿತ. ಅಲ್ಲಿ ಹೋಗಿ ಪರಮಾತ್ಮನಿಗೆ ಒಂದು ಸೇವೆ ಮಾಡ್ಕೊಂಡು ಬಂದುಬಿಟ್ರೆ ಸಾರ್ಥಕ ಆಗಿಬಿಡುತ್ತೆ. ಸೊ ಲೆಟ್ಸ್ ಗೋ ಟು ದೇರ್. ಅಲ್ಲಿ ಹೋಗಿ ಒಂದು 4 ಸಾಂಗ್ ಹಾಡ್ಕೊಂಡು ಆಮೇಲೆ ಬಂದು ತಿಂಡಿ ತಿಂದು ನಾವು ಇಲ್ಲಿಂದ ಹೊರಡ್ತೀವಿ. ಹೋಗುವಾಗ ನಮಗೆ ಸೋಂದ ವಾದಿರಾಜ ಮಠ ಇದೆಯಂತೆ, ಅದನ್ನು ನೋಡಿಕೊಂಡು ನಾವು ಸೀದಾ ಮನೆಗೆ ಹೋಗೋಣ. ಎಸ್ ಹೊರಡೋಣ. ಓಕೆ, ನಾವೀಗ ಆಂಜನೇಯನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲೊಂದು 4 ಭಕ್ತಿಗೀತೆಗಳನ್ನ ಹಾಡಿ ಆಮೇಲೆ ಇಲ್ಲಿಂದ ಊರಿಗೆ ಹೋಗೋಣ ಅಂತ. ಜೈ ಬಜರಂಗಿ. ಬೆಳಿಗ್ಗೆ ವಂಡರ್ಫುಲ್ ವಾತಾವರಣ, ಮಳೆ, ಶಿರ್ಸಿ ಮಳೆ ಅಂದರೆ ನಮ್ಮ ಕಡೆ ಮಳೆ ಭಾಳ ಚಂದ, ಕೂಲಾಗಿರುತ್ತೆ. ಪ್ರಕೃತಿ ಜೊತೆಗೆ ನೀರು, ಮಳೆ ವರ್ಣಿಸಲು ಅಸಾಧ್ಯ. ಜೊತೆಗೆ ಬ್ಯೂಟಿಫುಲ್ ಮಾರ್ನಿಂಗ್. ಇವತ್ತು ಎದ್ದು ಹೋಗಿ ಆಂಜನೇಯನಿಗೆ ಒಂದು ಭಕ್ತಿಗೀತೆಗಳನ್ನು ಹಾಡಿ ಬಂದಿದ್ದೀವಿ, ನಾನು ಮೇಘರಾಜು. ಇಟ್ಸ್ ವಂಡರ್ಫುಲ್ಲು. ಒಂದು ಒಳ್ಳೆ ಸರ್ಪ್ರೈಸ್ ವಿಷಯ ಸಿಕ್ತು ನಮಗಲ್ಲಿ. ಸರ್ ಹಾಡುವಾಗ ಹೂವಿನ ಪ್ರಸಾದ ಆಯಿತು. ನಾನು ಅಲ್ಲಿ ಹಾಡುವಾಗ ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಸರ್ ಇಲ್ಲಿಗೆ ಬಂದಮೇಲೆ ಹೇಳಿದ್ರು, ನಾನು ವಿಡಿಯೋ ಮಾಡ್ತಾ ಇದ್ದೆ. ಸರ್ ಬಂದಮೇಲೆ ಹೇಳಿದ್ರು ಈ ಥರ ಒಂದು ಆಯಿತು ನೋಡಿದ್ರೆ ನೀವು ಅಂತ. ಆಮೇಲೆ ನಾವು ವಿಡಿಯೋದಲ್ಲಿ ಚೆಕ್ ಮಾಡಿ ನೋಡಿದ್ವಿ, ಅದು ಸಖತ್ತಾಗಿದೆ. ಅದ್ರದ್ದು ನಾನು ಕ್ಲಿಪ್ ಹಾಕಿ ತೋರಿಸ್ತೀನಿ ನಿಮಗೆ. ಸರ್ ಹಾಡುವಾಗಲೇ ಬಿದ್ದಿದೆ, ನಿಮಗೆ ಕ್ಲಿಪ್ ಹಾಕಿ ತೋರಿಸ್ತೀನಿ. ಸರ್ ಹೆಂಗಿತ್ತು ಸರ್? ಅದು ಅತ್ಯದ್ಭುತ ಅನುಭವ. ಅದು ಆ ಅನುಭವ ಅಂದರೆ ಅದೇನಾಗುತ್ತೆ ಅಂದರೆ ಎಲ್ಲೋ ಅಂತ ನಮ್ಮ ಹಾಡು ಪರಮಾತ್ಮ ಕೇಳಿಸ್ಕೊಂಡ ಅಂತೇಳಿ. ಸೊ ಅವ್ರು ಹಾಡಿಸ್ಬೇಕಾದ್ರೆ ಅವರೇ ಹಾಡ್ಸೋದ್ರಿಂದ ನಾವು ಹಾಡೋದಷ್ಟೇ. ನಮ್ಮ ಹಾಡು ಕೇಳಬೇಕು ಅಂತ ಅವರು ಹೇಳಿದಾಗ ಹಾಡಿದೆವಲ್ಲ, ಅವಾಗ ಅದು ತಲುಪ್ತು ಅಂತ ಯಾಕಂದೇಳಿ. ಯಾವಾಗ ನಮ್ಮ ಒಂದು ಪುಟಗೊಳಿಸಿ ಹಾಡುಗಳು ನಾವು ನಮ್ಮ ಹಾಡಿಗೆ ಪರಮಾತ್ಮನ ಪ್ರಸಾದ ಆಗುತ್ತೆ ಅಂದರೆ ನಾವು ಬಹಳ ಬಹಳ ಧನ್ಯ ಪ್ರಭುವೇ ಆಂಜನೇಯ ಸ್ವಾಮಿ, ಧನ್ಯನಾದೆವು ನಾವು. ನಂಗಂತೂ ಇವತ್ತು ಬಂದು ಫುಲ್ ಖುಷಿ. ಇವತ್ತೊಂದ್ಬಿಟ್ಟು ನಂಗಂತೂ ತುಂಬ ಖುಷಿ ಆಗ್ಬಿಟ್ಟಿದೆ. ಬೆಳಗ್ಗೆ ಬೇರೆ ಸರ್ ಬೇಗ ಕಾಲ್ ಮಾಡಿಬಿಟ್ಟು ಎಬ್ಬಿಸ್ಬಿಟ್ರೆ 8 ಗಂಟೆಗೆ. ಬೇಗ 8 ಗಂಟೆಗೆ ಮಾಡಿದ್ದು ನಾನು ಕಾಲ್. ಅದೇ ಇನ್ನೊಂದು ನೋಡಿ, ವೆದರಿಗೆ ನೋಡ್ತಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಅಂದ್ಕೊಂಡಿದ್ದೆ. ನೈಟ್ ಬೇರೆ ಒಳ್ಳೆ ಸಖತ್ ಮಜಾ ಮಾಡಿದ್ವಿ, ಸಾಂಗ್ ಮಾಡಿದ್. ನಾನಂತೂ ಕಳೆದೇ ಹೋಗ್ಬಿಟ್ಟಿದ್ದೆ. ಸಾಂಗ್ ಮಾತ್ರ ಒಳ್ಳೆ ಅಲ್ಟಿಮೇಟ್. ನಂಗಂತೂ ಈ ಥರ ಒಂದ್ಸತಿ ಟ್ರಿಪ್ ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ಎಲ್ಲೂ ಮಾಡಿರಲಿಲ್ಲ. ಬಟ್ ಇವತ್ತು ಸರ್ ಇದ್ದವ್ರು, ಪಂಡಿತ್ ಸರ್, ಮೇಘರಾಜ್ ಸರ್ ಪ್ಲ್ಯಾನ್ ಮಾಡಿ ಕರ್ಕೊಬಂದಿದ್ದಾರೆ. ಮೇಘರಾಜ್ ಸರ್ ಸಾಂಗ್ ಮಾತ್ರ ನೆನ್ನೆ ಅಲ್ಟಿಮೇಟು. ಮೇಘರಾಜ್ ಸರ್ ಸಾಂಗ್ ಮಾತ್ರ ನೆನ್ನೆ ಅಲ್ಟಿಮೇಟು. ಅದರಲ್ಲಂತೂ ನನಗೆ ಶಾಪಾಕಿ ಹಾಡ್ತಿದ್ದಾರೆ. ಬಟ್ ಒಳ್ಳೆ ಎಂಜಾಯ್ ಮಾಡಿದೆ, ಸಖತ್ ಖುಷಿ ಆಯ್ತು. ನನಗೆ ಬೇಡ ಅಂದ್ರು ಇನ್ನೂ 2-3 ಲೋಟ ಸೇರ್ಸ್ ಹಾಕಿದ್ರು ಶಿವಾತ ಅವ್ರಿಗೆ. ನನ್ನನ್ನು ಬಿಟ್ಟು ಕಾಫಿ ಕುಡಿತಿದ್ದೀರಲ್ಲ? ಕಾಫಿ ಅಲ್ಲ, ಇದು ಟೀ. ಕಾಫಿ ಆಗಿದ್ರೆ ನಿಮ್ ಜೊತೆ ಕುಡಿತಿದ್ವಿ, ಟೀ ಅಲ್ಲ. ಹಂಗೆ ನನ್ನನ್ನು ಬಿಟ್ಟು ಟೀ ಕುಡಿತೀರಲ್ಲ, ಹೊಟ್ಟೆ ನೋವು ಬರುತ್ತೆ ನಿಮಗೆ. ನಿಮ್ಮನ್ನು ಬಿಟ್ಟು ಕುಡಿತಿಲ್ಲ, ನಿಮ್ಮನ್ನು ಸೇರ್ಸ ಕುಡಿತಾ ಇರೋದು. ನಂದು ಸೇರ್ಸ್ಕೊಂಡು ಕುಡಿತೀರಾ? ನನಗೊಬ್ಬನಿಗೆ ಹೊಟ್ಟೆ ಇಲ್ಲ, ನೋವಿಲ್ಲ. ಓಕೆ. ಭೂಮಿ ಅವ್ರು ಹೆಂಗೆ? ಯಾಕಿಲ್ಲ? ನಂದು ಸ್ವಲ್ಪ ಡ್ರಾಪ್ ಮಾಡಿದ್ದಾರೆ. ಹೌದು, ಈ ವೆದರ್ ನೋಡ್ತಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಇದ್ದೆ. ನೆನ್ನೆ ನೈಟ್ ಬೇರೆ ಸಖತ್ತು ಸಾಂಗು, ಡ್ಯಾನ್ಸು ತುಂಬ ಮಜಾ ಇತ್ತು. ಬಟ್ ಯೂಟ್ಯೂಬಲ್ಲಿ ಸಾಂಗ್ ಬೇರೆ ಅಪ್ಲೋಡ್ ಮಾಡೋಂಗಿಲ್ಲ, ಕಾಪಿರೈಟ್ ಮಾಡಿದ್ವಿ. ಮಾತ್ರ ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಫೈನಲಿ ಪಂಡಿತ್ ಸರ್, ಮೇಘರಾಜ್ ಸರ್ ಪ್ಲ್ಯಾನ್ ಮಾಡಿ ಈ ಟ್ರಿಪ್ಪಿಗೆ ಕರ್ಕೊಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿರ್ಸಿ ತಾಲೂಕು ಹುಲ್ಲೇಸರ, ಇಲ್ಲಿ ತುಂಬ ಒಳಗಿದೆ ಇದು. ಇಲ್ಲಿ ಸಹಸ್ರಲಿಂಗ ಸಹ ಇದೆ. ಇಲ್ಲಿ ಒಂದಷ್ಟು ಜಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲೊಂದು ತೋಟದ ಮನೆಯಲ್ಲಿ ಉಳ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿದೆ. ನಾವು ಒಳ್ಳೆ ಹೊರಗಡೆ ಮಳೆ ಬರ್ತಿದೆ, ಬಿಸಿ ಬಿಸಿ ಟೀ ಕೂಡ ಕುಡಿತಿದ್ದೀವಿ. ಈಗ ಬಿಸಿ ತಿಂಡಿ ಕೂಡ ಆಗುತ್ತೆ. ಕರ್ಕೊಬಂದ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ
ಇಲ್ಲಿಗೆ ಮಾತನ್ನು ಮುಗಿಸ್ತಾ ಇದ್ದೀವಿ. ಇಷ್ಟು ಹೇಳಕ್ಕೆ ಇಷ್ಟ. ನಿನ್ನೆಯಿಂದ ಪಾಪ ನಮ್ಮ ಸುಜಾತ ಮೇಡಮ್ ಅವರೇ ನಮಗೆ ತಿಂಡಿ ಎಲ್ಲ ಬಡಿಸ್ತಿರೋದು. ನಿನ್ನೆಯಿಂದ ಬಡಿಸ್ತಿರೋದು ಬೇಜಾರಿಲ್ಲ, ನಿನ್ನೆ ಬಡಿಸ್ತಿದ್ದಾರೆ ಅದೇ ಬೇಜಾರು. ನಿನ್ನೆ ತಂದಿದ್ದು ಏನು ವೆಜ್ ಬಿರಿಯಾನಿ. ನಿನ್ನೆ ತಂದಿದ್ದು ವೆಜ್ ಬಿರಿಯಾನಿ ಖಾಲಿ ಆಗಲಿಲ್ಲ, ಉಳಿದಿತ್ತು. ನಾವು ಅದನ್ನೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ಬಿಸಿ ಮಾಡಿಕೊಂಡು ಅದನ್ನೇ ತಿಂತಿದ್ವಿ. ಚೆನ್ನಾಗಿತ್ತು, ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸರ್ ಬೇರೆ ನಮ್ಮ ಪಾರ್ಟಿ ಸೇರ್ಕೊಂಡ್ಬಿಟ್ಟಿದ್ದಾರೆ ವೆಜಿಟೇರಿಯನಿಗೆ. ಸರ್ ಅಂತೂ ತುಂಬಾ ಹ್ಯಾಪಿ ಆಗಿಬಿಟ್ಟಿದ್ದಾರೆ ವೆಜ್ ತಿಂತಾ ಇರೋದಕ್ಕೆ. ಅವರಂತೂ ಈ ವಿಡಿಯೋ ನಮ್ಮ ಮನೇಲಿ ನೋಡಿದ್ರೆ ಏನು ಹೇಳ್ತಾರೋ ಏನಪ್ಪ. ಒಂದು ಹೊತ್ತು ನಾನ್ ವೆಜ್ ಇಲ್ಲದೆ ಅಟ್ಲೀಸ್ಟ್ ಒಂದು ಮೊಟ್ಟೆ ಆದರೂ ಇರಬೇಕಾಗಿತ್ತು. 2 ದಿನ ನನ್ನನ್ನು ಬರೀ ವೆಜ್ ಅಲ್ಲ, ಅಟ್ಲೀಸ್ಟ್ ಮೊಟ್ಟೆ ಆದ್ರೂ ಇರ್ಬೇಕಾದ್ರೂ ನಮ್ಮ ಜೊತೆಗೆ ಅದನ್ನು ತಿಂದೇ ಇದ್ದೀರಲ್ಲ. ಅದೇ 2 ದಿನದಿಂದ ನಾನ್ ವೆಜ್ ಮುಟ್ಲೇ ಇಲ್ಲ. ಇವ್ರ ಜೊತೆ ಸೇರ್ಕೊಂಡು ನನ್ನ ಹಾಳು ಮಾಡಿಬಿಟ್ರಿ, ಇವರು ವೆಜಿಟೇರಿಯನ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಪಾರ್ಟಿಗೆ ಸೇರ್ಸ್ಕೊಂಡ್ಬಿಟ್ಟಿದ್ದೀವಿ. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಮೇಡಮ್ ಏನು ಸ್ಪೆಷಲ್ ಮೇಡಮ್ ಇವತ್ತಿನ ತಿಂಡಿ? ವೆಜ್ ಬಿರಿಯಾನಿ. ನಿನ್ನೆ ಉಳಿದಿದ್ದು ವೆಜ್ ಬಿರಿಯಾನಿ. ಹೌದು, ನಾವು ಅನ್ನಕ್ಕೆ ಬಹಳ ಮಹತ್ವ ಕೊಡೋದ್ರಿಂದ ನಿನ್ನೆ ಉಳಿದಿರೋ ಅಂತ ವೆಜ್ ಬಿರಿಯಾನಿನ ನಾವು ವೇಸ್ಟ್ ಮಾಡಿಲ್ಲ. ಇವತ್ತು ಅದನ್ನೇ ಬಿಸಿ ಮಾಡಿಕೊಂಡು ಪುನಃ ತಿಂಡಿ ರೂಪದಲ್ಲಿ ತಿಂತಾ ಇದ್ದೀವಿ. ಎಸ್, ನಾವಿವಾಗ ತಿಂಡಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಸರ್ ಹೆಂಗಿದೆ ಸರ್ ತಿಂಡಿ? ಏನು ಸರ್ ಸ್ಪೆಷಲ್ ಇವತ್ತು ಬಿರಿಯಾನಿ ನಿನ್ನೆ ನೈಟ್ ಮಿಕ್ಕಿರೋ ವೆಜ್ ಬಿರಿಯಾನಿ ಬಿಸಿ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಇನ್ನೂ ತಿಂದಿಲ್ಲ. ಒಂದು ನಿಮಿಷ ಇರಿ. ನಿನ್ನೆ ಹೆಂಗಿತ್ತು ಹಂಗೆ ಇದೆ. ಎಲ್ಲ ಪ್ಯಾಕಪ್ ಆಗ್ತಿದೆ. ಭೂಮಿಯವ್ರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದಾರೆ ಪಾಪ. ಸುಳ್ಳೆ ಕೆಲಸ ಮಾಡಿದ್ ನಾವು ಲಾಸ್ಟ್ ಒಂದೇ ಒಂದು ಬಾಕ್ಸ್ ಎತ್ಕೊ ಬರ್ತಿದ್ದಾರೆ ಅಷ್ಟೇ. ಎಲ್ಲ ಕೆಲಸ ನಾವೇ ಮಾಡಿದೀವಿ. 10 ಗಂಟೆಗೆ ಎದ್ದಿದ್ದಾರೆ. ನೆನ್ನೆ ಆ್ಯಕ್ಚುಲಿ ಬಿಡಮ್ಮ ಒಳ್ಳೆ. ಎಷ್ಟು ಗಂಟೆಗೆ ಎದ್ರಿ ಅಂತ ಹೇಳಿದ್ರಿ? 8. ಇವಾಗ ಟೈಮ್ ಎಷ್ಟು ಸರ್? ಟೈಮ್ ನೋಡಿ ಸರ್. ಟೈಮ್ ಈಗ 10:15. 2 ತಾಸು ತಗೊಂಡಿದ್ದಾರೆ ರೆಡಿ ಆಗಕ್ಕೆ ಸರ್. ಮತ್ತೆ ಒಬ್ಬೊಬ್ರು 1 ಗಂಟೆ. ಸುಮ್ಮನೆ ಎಲ್ಲ ನಮ್ಮ ಮೇಲೆ ಹಾಕ್ರಿ. ಕನಸಲ್ಲಿ ಮನಸ್ಸು ಇದು ನಾನು ಎಷ್ಟು ಕೆಲಸ ಮಾಡ್ತೀವಿ ನೋಡಿ. ಈ ಥರ ಕೆಲಸ ಯಾರೂ ಮಾಡಲ್ಲ. ಎಷ್ಟು ಕೆಲಸ ಮಾಡ್ತೀನಿ ಅಂದ್ರೆ ಅದು ಅಲ್ಲ ಒಳಗೆ ಇಟ್ಬಿಡೋಣಲ್ಲ. ಅದು ಆಶ್ಚರ್ಯ ಆಗ್ಬಿಡುತ್ತೆ. ಬೇಕಾಯ್ತು ಮತ್ತೆ ಅಲ್ಲಿ ಹಾಡ್ತಾ ಹೋಗ್ಬೇಕಲ್ಲ. ಇಲ್ಲಿದ್ರೆ ಹಂಗೆ ತಗೋಬೇಕು. ಮೈತಾ ಏನೇನಿದೆ ಇದರಲ್ಲಿ? ಮಳೆ ತೋರಿಸಿ. ಮಳೆ ಶಿರಸಿಯಲ್ಲಿ ಮಳೆ. ಅಲ್ಲಿ ಇದ್ದಿದ್ದೆಲ್ಲ ತಗೊಂಬಂದಿತ್ತು ಹುಡುಗಿ. ಒಳ್ಳೆ ಕಲ್ಸ್ಕಾರ ಸರ್ ಇವರು. ಅಧ್ಯಾತ್ಮದವ್ರ ಸಮಯ. ನಮ್ದು ಬೆಳಿಗ್ಗೆ ತಿಂಡಿ ಆಯಿತು. ಇವಾಗ ಇಲ್ಲಿಂದ ಹೊರಡೋ ಪ್ಲ್ಯಾನಲ್ಲಿ ಇದ್ದೀವಿ. ನಮಗೆ ನಿನ್ನೆ ಬಂದಾಗ್ಲಿಂದನೂ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಾಗರಾಜ್ ಸರ್ ತುಂಬ ಥ್ಯಾಂಕ್ ಯು. ಓನರ್ ಹೆಸರು ಕೂಡ ನಾಗರಾಜ್ ಅಲ್ವಾ ಸರ್? ನಾಗರಾಜ್ ಸರ್ ಇವರು ಅವ್ರಿಗೆ ತಕ್ಕಂಗೆ ಸಿಕ್ಕಿದ್ದಾರೆ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಮಗೊಂದು ಚಿಕ್ಕ ವಿಷಯ, ಒಂದು ಶಾಂಪೂ ಬೇಕಂದ್ರೂ ಹೋಗಿ ಇಲ್ಲಿ ಅಂಗಡಿಗಳಿಲ್ಲ, ಈ ಊರಲ್ಲಿ ಅಂಗಡಿಗಳಿಲ್ಲ. ದೂರದಿಂದ ಹೋಗಿ ತರಬೇಕು. ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ನಾವು ಕೇಳಿರೋ ಎಲ್ಲದನ್ನೂ ತಂದುಕೊಟ್ರು. ನಾವು ಕೇಳದೇ ಇರೋದು ಎಲ್ಲದನ್ನೂ ನಮಗೆ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ತಾವೇ ಖುದ್ದು ಕರ್ಕೊಂಡು ಹೋಗ್ತಾರೆ. ಹೌದು, ತುಂಬ ಜಾಗಗಳನ್ನ ನಮಗೆ ಇಲ್ಲಿ ಏನೇನಿದೆ ಅಂತ ಗೊತ್ತಿರಲಿಲ್ಲ. ನಾವು ಸ್ಟೇ ಆಗೋಕೆ ಬಂದಿದ್ದಷ್ಟೇ. ಇಲ್ಲಿ ಹತ್ತತ್ರದಲ್ಲಿ ಈ ಥರ ಜಾಗ ಇದೆ ಅಂತ ಅವರೇ ಕರ್ಕೊಂಡು ಹೋಗಿ ನಮಗೆಲ್ಲ ತೋರಿಸ್ಕೊಂಡು ಬಂದರು. ಸಹಸ್ರಲಿಂಗ ದರ್ಶನ ಮಾಡಿಸಿದವರು. ಹೌದು, ತುಂಬ ಥ್ಯಾಂಕ್ ಯು ಸರ್. ನಾಗರಾಜ್ ಅವರೇ ಹೇಳಿ ಸರ್. ನಿಮ್ಮ ಒಂದು ಇಂಟ್ರೊಡಕ್ಷನ್. ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ನಾನು ಈ ತೋಟನ ನೋಡ್ಕೊಳ್ತಾ ಇದ್ದೀನಿ ಇಲ್ಲಿ. ನೀವೆಲ್ಲ ಸರ್ದು ಓಕೆ. ಇಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ನಮ್ದೆ. ಕೆಲಸ ಮಾಡಿಸೋದು ಪೂರಾ ಟೋಟಲಿ ಎಲ್ಲ. ವೆರಿ ಗುಡ್ ಸೂಪರ್. ಈಗ ನಾವು ನಿಮ್ಮನ್ನ ವಾದ್ರಾಜ ಮಠ ಕರ್ಕೊಂಡೋಗಿ ಅಲ್ಲಿ ತೋರಿಸ್ತೀರಲ್ಲ, ಆಮೇಲೆ ನೀವು ಹೊಡ್ಬೋದು. ಆಮೇಲೆ ಹೇಳಿ ಸರ್. ನಮ್ಮ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮಿಂದ ಏನ್ ಟಾರ್ಚರ್ ಆಯ್ತು? ಒಳ್ಳೆ ಖುಷಿ ಆಯ್ತು, ಒಳ್ಳೆ ಹಾಡು, ಒಳ್ಳೆ ಇದು. ಮತ್ತೆ ಬನ್ನಿ ಸರ್. ಅಲ್ಲ, ಒಬ್ಬೊಬ್ರು 1 ಲಕ್ಷ ಜನಕ್ಕೆ ಸಮ. ಯಾಕಂದ್ರೆ ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಇದ್ರು. ಆಮೇಲೆ ನೋಡಿ, ಇಲ್ಲಿ ಹಳ್ಳಿ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಬೆಳಿಗ್ಗೆ ಎದ್ಕೊಳ್ಳೆ ಕೆಲ್ಸಕ್ಕೆ ಹೋಗ್ಬೇಕೆಲ್ರು. ಅವ್ರವ್ರ ಕೆಲಸ ಮಾಡ್ಲೇಬೇಕು. ರಾತ್ರಿ 1 ಗಂಟೆ 1:30 ತನಕ ನಮ್ಮ ಕಾರ್ಯಕ್ರಮ ನೋಡ್ಕೊಂಡು ಮತ್ತೆ ಮೇಲ್ಗೆ ಅವ್ರು ಮತ್ತೆ ಬೆಳಿಗ್ಗೆ ಹೋಗೋದಿದ್ರು ಕೂಡ ಅವರು ಇಲ್ಲ ಸರ್ ನಿಲ್ಸಿ ಸಾಕು ಸರ್ ನಾವು ಹೊಡ್ತೀವಿ ಅಂತ ಹೇಳಿಲ್ಲ. ಕೇಳ್ತಾನೆ ಇದ್ರು. ಸೊ ಅಷ್ಟು ಬ್ಯೂಟಿಫುಲ್. ಅದಕ್ಕೆ ಒಬ್ಬೊಬ್ರು 1 ಲಕ್ಷ ಜನಕ್ಕೆ ಸಮ. ಸೊ ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿ ಬಹಳ ವಂಡರ್ಫುಲ್ ಆಗಿತ್ತು. ನಮ್ಮಿಂದ ನಿಮ್ಗೆ ಏನಾದ್ರು ತೊಂದರೆ ಇಲ್ಲ? ಏನೂ ಆಗಿಲ್ಲ. ಬನ್ನಿ, ಮತ್ತೊಮ್ಮೆ ಬನ್ನಿ ಸರ್. ಖಂಡಿತ ಬೇಸಿಗೆ ಬಂದು ಮತ್ತೆ ಜನ ಎಲ್ಲ ಸೇರಿಸ್ತೀನಿ. ಬನ್ನಿ, ಈಗ ವಾದಿರಾಜ ಮಠಕ್ಕೆ ಹೋಗ್ಬೋದು. ಹೋಗೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಜಾಗ ಖಾಲಿ ಮಾಡೋ ಸಮಯ.
ಛತ್ರಿ ಹಿಡ್ಕೊಂಡು ನಾನು ಯಾಕೆ ಅಯ್ಯೋ ದೇವ್ರೆ, ಛತ್ರಿ ಇರೋದಕ್ಕಲ್ವಾ, ಛತ್ರಿ ಇರೋದಕ್ಕಲ್ವಾ. ಹಾ ಹಾ, ನಾನು ಗಣೇಶ್ ಫ್ಯಾನ್ ಸರ್. ಹಾ ಅಲ್ಲಿ ನಮ್ಮ ಮೇಘಲಾ ಸರ್ಗೆ. ಎಸ್, ಈಗ ನಾವು ಇಲ್ಲಿಂದ ಸೀದಾ ಸೋಂದಾ ವಾದಿರಾಜ ಮಠಕ್ಕೆ ಹೋಗ್ತಿದ್ದೀವಿ. ಕೆರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು. ಓಕೆ, ನಾವೀಗ ಸೋಂದಾ ವಾದಿರಾಜ ಮಠಕ್ಕೆ ಬಂದಿದ್ದೀವಿ. ಮಠ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ, ನಂಗೆ ಹಳೇದೆಲ್ಲ ನೆನಪಾಯಿತು. ಒಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ದೇವಸ್ಥಾನದ ಕೆಲಸ ನಡೀತಿದೆ, ಇನ್ನೂ ರೆಡಿ ಆಗಿಬಿಟ್ರೆ ಇನ್ನೂ ಸಖತ್ತಾಗತ್ತಿದು. ದಯವಿಟ್ಟು ಕ್ಷಮಿಸಿ, ವಾದಿರಾಜ ಮಠ ಫುಲ್ ತೋರ್ಸೋಕ್ಕಾಗಲಿಲ್ಲ. ಒಳಗೆ ಹೋಗ್ತಿದ್ದಂಗೆ ನಾನು ಕಳೆದೋಗ್ಬಿಟ್ಟೆ. ಸರೆಲ್ಲ ಒಂದು ಕಡೆ ಆಗ್ಬಿಟ್ರು, ನಾನು ಒಂದು ಕಡೆ ಆಗ್ಬಿಟ್ಟೆ. ನಾನು ಅವ್ರನ್ನ ಹುಡ್ಕೋದು, ಅವ್ರು ನನ್ನ ಹುಡ್ಕೋದು ಆಗ್ಬಿಡ್ತು. ಹಾಗಾಗಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಸರ್. ಸೋಂದಾ ಮಠ ಆಯಿತು. ಸೋದೆ ಮಠ ಸೂಪರ್ ಆಯಿತು. ಸೋಂದಾ ಮಠ, ಸೋಂದಾ ಮಠ, ಸೋದೇನೂ ಇದೆ, ಸೋಂದಾನೂ ಇದೆ. ಸೋದಾ ಮಠ ನೋಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ತುಂಬಾ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೌದು. ಜೊತೆಗೆ ಅಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಮಾತ್ರ ಎಂಟ್ರಿ. ಹೌದಾ? ಸಂಜೆ 5 ರಿಂದ 7 ಗಂಟೆ ತನಕ ಇಷ್ಟು ಎಂಟ್ರಿ ಇರುತ್ತೆ. ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಶಕ್ತಿ ಪೀಠ ಅದು ಅಂತೇಳಿ, ತುಂಬಾ ಹರಕೆ ಇರಿಕೆ ಮಾಡಿದಾಗೆಲ್ಲ ತುಂಬಾ ಫಲಗಳನ್ನ ಬಹಳ ಚೆನ್ನಾಗಿ ಸಿಗತ್ತೆ ಅಂತ ಹೇಳಿ ಇದೆ ಅಲ್ಲಿ. ತುಂಬ ನಮಗೆ ಅದು ಅರ್ಥ ಆಗ್ತದೆ, ಯಾಕಂದ್ರೆ ಅಲ್ಲಿ ಶಕ್ತಿ ಇರೋದಂತೂ 100% ಬಹಳ ದೊಡ್ಡ ಶಕ್ತಿ ಪೀಠ ಅದು. ನಾನು ತುಂಬಾ ಹಿಂದೆ ಬಂದಿದ್ದೆ ಸರ್, ತುಂಬಾ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ. ಇವತ್ತು ನಾನು ಅಲ್ಲಿ ಹೋಗೋದೇ ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ನೋಡಿದ್ದೆ, ಬಹಳ ಚೆನ್ನಾಗಿದೆ, ತುಂಬಾ ವಂಡರ್ಫುಲ್ ಆಗಿದೆ, ಚೆನ್ನಾಗಿತ್ತು. ನಮ್ದು ಇವತ್ತಿಗೆ ಮುಗೀತು ಅನ್ಸುತ್ತೆ. ವಾದಿರಾಜ ಮಠ ಲಾಸ್ಟ್. ನಾವು ಊರಿಗೆ ಹೋಗ್ತಾ ಇದೀವಿ. ದಾರಿಲಿ ನಮಗೊಂದು ಒಳ್ಳೆ ಬ್ರಿಡ್ಜ್ ಕಾಣಿಸ್ತು. ಇದೊಂದು ಬ್ರಿಡ್ಜ್ ಒಂದು ನೋಡ್ಕೊಂಡು ಇದೊಂದು ಮಾತ್ರ ಸ್ಪೆಷಲ್ ಇದೆ. ನೋಡಿ ನೋಡಿ ನೋಡಿ, BGM ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಮೀನ್ ಹಿಡಿತೀರಾ? ಮೀನು ಹಿಡಿತಾರೆ. ಇದು ಅಲ್ಲ ಸರ್, ಏನೋ ಬೇರೆ ಏನೋ ಮಾಡ್ತೀಯಲ್ಲ ಸರ್? ಅಥವಾ ಕಸನ? ಇಲ್ಲ, ಬೇರೆ ಏನೋ ಕೆಲಸ ನಡೀತಿದೆ. ಕಾಯಿ ಸರ್, ನಾನು ವಿಡಿಯೋದಲ್ಲಿ ನೋಡಿದ್ದೆ ಸರ್ ಇದನ್ನ. ಹೌದಾ? ತೇಲ್ಕೊಂಡು ಬರೋ ಕಾಯಿ ತೆಗಿತೀರ, ನೋಡೋಣ ಬನ್ನಿ. ಯಪ್ಪ, ಹೆಂಗಿದೆ ನೋಡ್ರಿ ಇದು. ಹಿಂಗೆ ತೋರ್ಸಮ್ಮ, ಇದು ತೋರಿಸ್ಬಿಟ್ಟು ಇದು ಚೆನ್ನಾಗಿದೆ. ಅದೇನು ಕಾಯಿ ಹಂಗೆ ಸಿಗತ್ತಾ? ಅದು ಯೂಸ್ ಆಗತ್ತಾ? ಯೂಸ್ ಆಗೋ ಕಾಯಿಗಳು ಮಾತ್ರ ತಗೊಳ್ಳೋದು ಅಂತ ಹೇಳಿ. ಹಾಂ. ಇದು ಸಹಸ್ರಲಿಂಗದಿಂದ ಇದೇ ಬರೋದಾ ಅಲ್ಲ? ಕೆಳಗಾಯ್ತಲ್ಲ, ಇಲ್ಲಿಂದ ಅದು ಹೋಗುತ್ತೆ ಅಲ್ಲಿಗೆ. ಏನು ಯಾವ ನದಿ ಇದು? ಶಾಲ್ಮಲ ಸಹಸ್ರಲಿಂಗಕ್ಕೆ ಹೋಗುತ್ತೆ ಇದು. ಸಖತ್ತಾಗಿದೆ, ಬ್ರಿಡ್ಜ್ ಚೆನ್ನಾಗಿದೆ ಸರ್. ಹೊಳೆನ ನದಿನ ಸರ್ ಇದು? ಇದು ಎಂತ ನದಿ ಅಂತ ಹೇಳಿ, ಶಾಲ್ಮಲಾ ನದಿ. ಶಾಲ್ಮಲಾ ನದಿ ಸೇತುವೆ ಮೇಲೆ ಇದೀವಿ. ತುಂಬಾ ಚೆನ್ನಾಗಿದೆ. ಈ ವ್ಲಾಗಲ್ಲಿ ಇದು ಲಾಸ್ಟ್ ಪ್ಲೇಸ್ ಅಂತ ನಮ್ಗೆ ಅನ್ಸುತ್ತೆ. ಮುಂದೆ ಏನಿಲ್ಲ, ನಾವು ಸೀದಾ ಊರಿಗೆ ಹೋಗ್ತಿದ್ವಿ ನಾವು. ಇದು ಸೂಪರ್ ವ್ಯೂ. ಹಿಂಗೆಲ್ಲ ನೋಡೋದೇ ಚಂದ. ಒಂದು ಕಾಡೊಳಗೆ ಇಷ್ಟು ದೊಡ್ಡ ನದಿ ಹರಿಯೋದು, ಅದು ನೋಡೋದೇ ಚಂದ. ಅದು ತುಂಬಿ ಉಕ್ಕಿ ಹರಿಯುವಂಥದ್ದು ಸೂಪರ್. ತುಂಬಾ ಚೆನ್ನಾಗಿದೆ. ಅಲ್ಲಿ ಕಾಯಿ ತೆಗಿತೀರ, ನಾನು ವಿಡಿಯೋದಲ್ಲೆಲ್ಲ ನೋಡಿದ್ದೆ. ಈ ಮಕ್ಕಳು ಎಲ್ಲ ಏನೋ ಒಂದು ಹಾಕ್ಬಿಟ್ಟು ತೆಗಿತಿದ್ರು. ಕಾಯಿನ ತೇಲ್ಕೊಂಡು ಬರೋ ತೆಂಗಿನಕಾಯಿನ ತೆಗಿತೀರ. ಅದು ನೋಡೋಣ, ಯಾವ್ದಾದ್ರು ಬರುತ್ತಾ ತೆಗಿತಾರ ಅಂತ ನೋಡೋಣ. ಹಿಂಗೆ ರೋಡ್ ಇದೆಷ್ಟು ಚೆನ್ನಾಗಿದೆ ನೋಡಿ. ಕಾಡಿನ ಮಧ್ಯೆ ರೋಡಿನ ಪಕ್ಕದೊಳಗೆ ನದಿ. ಹೌದು, ಹಿಂಗಿದೆ. ಸೊ ಇದು ಮತ್ತೆ ಟರ್ನಿಂಗ್, ಇದು ಟರ್ನಿಂಗು. ಹಿಂಗೆ ತಿರುಗಿದ್ರೆ ಅದು ಟರ್ನಿಂಗ್. ವಂಡರ್ಫುಲ್ ಅಂತ ಚಿತ್ರ ಬಿಡಿಸ್ದಂಗೆ. ಹೌದು, ದೇವರಹೊಳೆ ಅಂತ ಇದು. ಓಹೋ, ಈ ನದಿ ಮಳೆ ತುಂಬಾ ಬಂದಾಗ ಈ ಬ್ರಿಡ್ಜ್ ಮೇಲೆ ನೀರು ಹೋಗುತ್ತಂತೆ. ಇದ್ರ ಮೇಲೆ ಹೋಗುತ್ತಾ ನೀರು? ಅವಾಗ ಗಾಡಿ ಎಲ್ಲ ಹೆಂಗ್ ಹೋಗಲ್ಲ, ಬಂದ ಈ ರೋಡೇ ಬಂದ ಅವಾಗ. ಆಮೇಲೆ ಕೆಲವರು ಅದ್ರ ಮೇಲೆ ಬೈಕಿಗೆಲ್ಲ ಓಡ್ಸಕ್ ಹೋದವರೆಲ್ಲ ಸೈಡ್ ಹೋಗ್ಬಿಡ್ತಾರೆ. ಆಗಿದೆ ಅಂತದ್ದು ಸುಮಾರು ನೋಡ್ತಿರ್ತೀವಲ್ಲ. ಸೊ ಅದೇ ತರ ನೋಡಿ, ಇದು ಈ ಹೈಟ್ ಹಿಂಗಿದೆ, ಅದು ಹೈಟ್ ಇದೆ. ಹೋಗೋಣ ಅಂತ ಹೊಂಟ್ಬಿಟ್ರೆ ಇಷ್ಟೇ ನೀರು ಬಂತು ಅಂದ್ರೆ ಮುಗೀತು. ಯಾವ ಕಾರಣಕ್ಕೂ ಅದು ಇದು ಮಾಡಂಗಿಲ್ಲ. ಇದ್ರ ಮೇಲೆ ನೀರು ಬಂದ್ರೆ ಈ ರೋಡ್ ಬಂದಾಗುತ್ತಂತೆ ಸರ್. ಎಸ್, ಈಗ ಇಲ್ಲಿಂದ ಹೊರಟ್ವಿ.
ಹೊರಟಿದ್ದೀವಿ ಈಗ. ಮುಂದೇನು ಸರ್? ಮುಂದೆ ಶಿರ್ಸಿ ನಮ್ಮ ಫ್ರೆಂಡ್ ಒಬ್ರಿಗೆ ಮೀಟ್ ಮಾಡ್ಬೇಕಿಲ್ಲಿ. ಫ್ರೆಂಡ್ ಒಬ್ರಿಗೆ ಅದೊಂದು 10 ನಿಮಿಷ ಮೀಟ್ ಮಾಡಿ ಆಮೇಲೆ ಸೀದಾ ನಾವು ಸಾಗರವನ್ನ ತಲುಪೋಣ. ನಾವಿವಾಗ ಪಂಡಿತ್ ಸರ್ ಅವರು ಫ್ರೆಂಡ್ ಮನೆಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಮನೆ. ಈಗ ಜೋಕಾಲಿಯ ಮೇಲೆ ಕುತ್ಕೊಂಡಿದ್ದೀನಿ. ನಮ್ಮ ಏನಿಲ್ಲ, ನಾನೇನು ಅಷ್ಟು ವೇಟ್ ಇಲ್ಲಪ್ಪ. ಚೆನ್ನಾಗಿದೆ ಫೀಲು. ಏನಾದ್ರು ಮಾತಾಡಿ. ಯಾವ ಹಾಡು ಹೇಳೋಣ? ಕೊನೆಯಿಲ್ಲದ ಕುಶಲೋಪರಿ ಪ್ರೀತಿಯ ಅಂಬಾರಿ. ಈಗ ನಾವು ಶಿರ್ಸಿಯಿಂದ ಸಿದ್ದಾಪುರ ಹೋಗ್ತಾ ಇದ್ದೀವಿ. ಸಿರ್ಸಿಯಿಂದ ಸಿದ್ದಾಪುರ ಹೋಗ್ತಿದ್ದೀವಿ. ಹೋಗ್ತಾ ಇರ್ಬೇಕಾದ್ರೆ ಏನೋ ದಾರಿ ಮಧ್ಯದೊಳಗೆ ಇದ್ದಕ್ಕಿದ್ದಂಗೆ ಏನೋ ಒಂದು ಕಾಣಿಸ್ತು. ಅದೇನಂತ ತೋರಿಸ್ತೀವಿ ಬನ್ನಿ. ದಾರಿ ಮಧ್ಯದಲ್ಲಿ ಇದ್ದಕ್ಕಿದ್ದಂಗೆ ಒಂದು ವಿಚಿತ್ರ ಕಾಣಿಸ್ತು ನಮ್ಮ ಕಣ್ಣಿಗೆ. ಅದು ಏನು ಅಂತ ತೋರಿಸ್ತೀವಿ ಬನ್ನಿ.